ಆ್ಯಕ್ಚುಲಿ ಇಲ್ಲಿ ನಾನು ಒಂದು ಗಮನಕ್ಕೆ ನಿಮಗೆ ಏನು ತರಬೇಕು ಅಂತ ಅಂದರೆ ದರ್ ಇಸ್ ಅ ಸರ್ವೆ, ಇದೊಂದು ಸರ್ವೆ ಆಗಿದೆ 2022 ಅಲ್ಲಿ. ಅದರ ಅಕಾರ್ಡಿಂಗ್ಲಿ ಹೇಳಬೇಕು ಅಂತ ಅಂದರೆ ಯಾರಲ್ಲಿ ಯಾವ ಏಜ್ ಗ್ರೂಪಲ್ಲಿ ಸ್ಟ್ರೆಸ್ ಜಾಸ್ತಿ ಇದೆ ಅಂತ ಅಂದರೆ ಇಟ್ ಇಸ್ ಬಿಟ್ವೀನ್ 24 to 34, 24ರಿಂದ 34 ವರ್ಷದವರೆಗೆ ಇರೋರ ಏಜ್ ಗ್ರೂಪಲ್ಲಿ ಈ ಮೆಂಟಲ್ ಸ್ಟ್ರೆಸ್. ಓಕೆ, ಸ್ಟ್ರೆಸ್ ಅಂದರೆ ಜನರಲಿ ನಾವು ಮೆಂಟಲ್ ಸ್ಟ್ರೆಸ್ಸೇ ಈಗ ಅಟ್ರಿಬ್ಯೂಟ್ ಮಾಡೋದು ಆಯಿತಾ. ಫಿಸಿಕಲ್ ಸ್ಟ್ರೆಸ್ಸಿಗೆ ಸ್ಟ್ರೇನ್ ಹೇಳ್ತೀವಿ ಆಯಿತಾ. ಸೊ ಅದನ್ನು ನಾವು ಜಾಸ್ತಿ ಸ್ಟ್ರೆಸ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಕಡಿಮೆ, 10% ವಿ ಕ್ಯಾನ್ ಇನ್ಕ್ಲೂಡ್ ಇಟ್. ಸೊ ಆ ಏಜ್ ಗ್ರೂಪಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ. ಮೆಜಾರಿಟಿ ಅರೌಂಡ್ 60% ಪಾಪ್ಯುಲೇಷನ್ ಹೂಎವರ್ ಆರ್ ಫೇಸಿಂಗ್ ಸ್ಟ್ರೆಸ್, ಅದು ಈ ಪಾಪ್ಯುಲೇಷನಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಈಗ ನಾವು ಆ ಏಜ್ ಗ್ರೂಪ್ ತೊಗೊಂಡಾಗ ನಮಗೆ ಕ್ಲಿಯರ್ ಐಡಿಯಾ ಬಂದ್ಬಿಡುತ್ತೆ. 24 ವರ್ಷದಿಂದ 34 ವರ್ಷ ಅಂದರೆ ಅದೊಂದು ಲೈಫಲ್ಲಿ ಎಲ್ಲರಿಗೂ ಟ್ರಾನ್ಸಿಟ್ ಪೀರಿಯಡ್ ಅಂತ ಹೇಳ್ಬೋದು ಆಯಿತಾ. ಒಂದು ಎಜುಕೇಷನ್ ಮುಗಿತಾ ಬರ್ತಾ ಇರುತ್ತೆ, ಇಲ್ಲ ಮುಗ್ದಿರುತ್ತೆ. ಒಂದು ಜಾಬ್ ಸೆಟ್ಟಿಗಂತ ಕಾಲಿಡ್ತಾ ಇರ್ತೀವಿ ಆಯಿತಾ. ಒಂದು ಈವನ್ ಪರ್ಸ್ನಲ್ ಲೈಫಲ್ಲೂ ಅಷ್ಟೇ, ಒಂದು ನಮ್ಮದು ಚೈಲ್ಡ್ಹುಡ್ಡು, ನಮ್ಮದು ಯೂತ್, ನಮ್ಮದೆಲ್ಲ ಕಳ್ಕೊಂಡು ಒಂದು ಮ್ಯಾರೇಜಿಗೆ ಎಂಟರ್ ಆಗ್ತಾ ಇರ್ತೀವಿ. ಸೊ ಇಟ್ ಇಸ್ ಬೇಸಿಕಲಿ ದ ಎಂಟೈರ್ ಟ್ರಾನ್ಸಿಟ್. ಅಂದರೆ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೋಗ್ತಾ ಇರೋವಂಥದ್ದು ಅದು ಆ ಸ್ಟೇಜ್. ಆಮೇಲೆ 34 ತನಕ ಹೆಂಗಿರುತ್ತೆ ಎಲ್ಲರಿಗೂ, ಮಕ್ಕಳ ಬಗ್ಗೆ ಇದಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಮಾಡ್ಕೋಬೇಕು ಈ ಸ್ಟೇಜಲ್ಲಿ, ಇಲ್ಲಾಂದರೆ ಮತ್ತೆ ಅದಕ್ಕೂ ಕಷ್ಟ ಆಗುತ್ತೆ, ಮನೆ ಮಾಡ್ಕೋಬೇಕು, ಆಲ್ ದೀಸ್ ಆಯಿತಾ. ಇದೇನು ಅಂದರೆ ಪರ್ಸ್ನಲ್ ಇರೋದಕ್ಕಿಂತನೂ ಜಾಸ್ತಿ ಸೋಷಿಯಲ್ ಬೈಂಡಿಂಗ್ಸಿಂದ ಏನಾಗುತ್ತಲ್ಲ ಅದರಲ್ಲಿ ಜಾಸ್ತಿ ಆಗೋದು. ದಟ್ಸ್ ಈ ಏಜ್ ಗ್ರೂಪಲ್ಲಿ ಜಾಸ್ತಿ ಸ್ಟ್ರೆಸ್ ಕಾಣಿಸ್ಕೊಳ್ಳೋದು.